ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಇವಾಗ ಕೇರಳಗೆ ಬಂದಿದ್ದೀವಿ. ಮದುವೆ ಆದಮೇಲೆ ಫಸ್ಟ್ ಟೈಮ್ ನಮ್ಮ ಕುಲದೇವಿ ಟೆಂಪಲ್ಗೆ ಬಂದಿದ್ದೀವಿ ನನ್ನ ಹಸ್ಬೆಂಡ್ ಜೊತೆ. ಸೊ ನಾನು ಕಂಪ್ಲೀಟಾಗಿ ರೆಡಿಯಾಗಾಯಿತು. ಈಗ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮುಗಿಸ್ಕೊಂಡು ಬಂದು ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ಹಾಗೆ ಇಲ್ಲಿ ಹೋಗ್ತಾ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ ಆ್ಯಂಡ್ ವಿಲ್ ಬಿ ಎಕ್ಸ್ಪ್ಲೋರಿಂಗ್ ಅ ಲಿಟಲ್ ಪ್ಲೇಸಸ್ ಇನ್ ಕೇರಳ. ಸೊ ಇಟ್ ಇಸ್ ಸೋ ಬ್ಯೂಟಿಫುಲ್. ನಮ್ಮ ರೂಮಿಂದ ಈ ಒಂದು ವ್ಯೂ ಇದೆ. ಇಟ್ ಈಸ್ ಅಮೇಝಿಂಗ್. ನಾವು ದರ್ಶನ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಬಂದ್ವಿ. ಸೊ ಹೌ ಡು ಯು ಲೈಕ್ ದ ಪ್ಲೇಸ್ ಕೇರಳ? ಹೌದು 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 ಹಾಂ ಹೌದು. ಹೇಗೆ ಅನ್ನಿಸ್ತು? ಹೌದು. ಹೌ ಡಿಡ್ ಯು ಲೈಕ್ ಇಟ್? Yeah, it was very good. Peaceful, calm, long drive. ಪಾಪ ನೆನೆ ಎಲ್ಲ ಇವರೇ ಓಡಿಸ್ತಾ ಇದ್ರು ನೈಟ್ ಎಲ್ಲ. ನಾವು ರೀಚ್ ಆಗಿದ್ದೆ 2:30 ಆಯಿತು. ಹೌದು. ಸೊ ಹೌ ಡು ಯು ಲೈಕ್ ದಿಸ್ ಪ್ಲೇಸ್? This is very nice. We should settle here only, na? I know, very peaceful. Yeah. And how did you like? You're driving? Very rash. So you tell me, how do you like the food here? It's very similar. Very similar, but we often used to have this, na? Same South Indian idli, dosa, sambar, vada. ಸೊ ನಾವು ವಿಲ್ ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಅದಾದಮೇಲೆ ಮನೆಗೆ ಹೋಗ್ತೀವಿ. ಹೌದು. I'll see you around. Bye bye. Hit the bell icon, like, subscribe and share. Not now. End of the video. ಮಲೆಗೆ ಬಂದಿದ್ವಿ. ನನಗೆ ಫೇವ್ರೆಟ್ ದೇವರಂದರೆ ಸುಬ್ರಹ್ಮಣ್ಯ ಸ್ವಾಮಿ. ಇಲ್ಲೇ ಆನ್ ದ ವೇ ಇದ್ದಿದ್ದರಿಂದ ಇಲ್ಲಿಗೆ ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ಅನ್ನಿಸ್ತು. ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ. ಇಟ್ ಇಸ್ ಸೋ ಸೀನಿಕ್. ಸನ್ಸೆಟ್ ಆಗ್ತಿರೋದ್ರಿಂದ ನೀವು ಲೈಟ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಬೀಳ್ತಿದೆ ಅಂತ. ಆ್ಯಂಡ್ ದಿಸ್ ಈಸ್ ದ ವ್ಯೂ. ಸೊ ಸಖತ್ ಪೀಸ್ಫುಲ್ ಆಗಿದೆ. ದೇವ್ರಿಗೆ ದೀಪ ಹಚ್ಚಿ ಇವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹೆಂಗೆ ಅನ್ನಿಸ್ತು ಡ್ಯಾಡಿ? ಫೈನ್, ತುಂಬ ಚೆನ್ನಾಗಿದೆ. ಮನಸ್ಸಿಗೆ ಒಂಥರ ಶಾಂತಿ ಸಿಗತ್ತೆ ಇಲ್ಲಿಗೆ ಬಂದರೆ. ಹಾಂ ಸರಿ, ದೇವರ ಕೃಪೆ ಇರಬೇಕು. ನಾವು ಇಲ್ಲಿಗೆ ಬಂದು ದರ್ಶನ ಪಡೆಯೋ ಭಾಗ್ಯ ನಮ್ಗೆ ಇವತ್ತು ಸಿಕ್ಕಿದೆ. ನೀವು ಎಲ್ಲರೂ ಟೈಮ್ ಸಿಕ್ಕದೆ ಖಂಡಿತ ಬನ್ನಿ, ದೇವ್ರ ದರ್ಶನ ಪಡಿ. ಹೌದು. ಸೊ ಅಮೇಝಿಂಗ್. ಎಷ್ಟು ಪ್ರೇಸ್ ಮಾಡಿದ್ರು ಈ ವ್ಯೂಗಂತೂ ಏನೂ ಸರಿಸಾಟಿ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇಟ್ಸ್ ಅಮೇಝಿಂಗ್. ಗಾಳಿನೂ ಚೆನ್ನಾಗಿರೋದ್ರಿಂದ ಯು ಫೀಲ್ ರಿಯಲಿ ರಿಯಲಿ ನೈಸ್. ಮರದ ಮಲೆಯಿಂದ ನಾವು ಕೆಳಗೆ ಬಂದಾಗ ಇಲ್ಲಿ ಒಂದು ದೇವಸ್ಥಾನ ಕಾಣುತ್ತೆ. ಸೊ ಇದು ಬಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನನ ಕಂಪ್ಲೀಟ್ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ. ಇವ್ರ ಹೆಸರು ಪಾಂಬಾಟಿ ಸಿದ್ಧರ್ ಅಂತ, ಋಷಿ ಅಂತಲೂ ಕರೀತಾರೆ. ಹಾಗೆ ಪ್ರತಿಯೊಬ್ಬರು ಇಲ್ಲಿ ಬಂದು ಪೂಜೆ ಮಾಡೋರಿಗೆ ಒಂದು ಹಾವಿನ ರೂಪದಲ್ಲಿ ಕಾಣಿಸ್ಕೊಂಡ್ರಂತೆ. ಸೊ ಇದು ಅವರಿಗೆ ಅಂತ ಒಂದು ಟೆಂಪಲ್ನ ಬಿಲ್ಟ್ ಮಾಡಿದ್ದಾರೆ. ಇಟ್ ಈಸ್ ವೆರಿ ವೆರಿ ಪೀಸ್ಫುಲ್ ಆ್ಯಂಡ್ ಪವರ್ಫುಲ್. ಸ್ವಲ್ಪ ಹೊತ್ತು ಕೂತು ಮೆಡಿಟೇಟ್ ಮಾಡ್ತಿದ್ದೆ. ಐ ಫೆಲ್ಟ್ ರಿಯಲಿ ನೈಸ್. ಇವಾಗ ಮೇಲೆ ಹತ್ತು ಹೋಗಬೇಕು. ಅದಾದಮೇಲೆ ಟೆಂಪಲ್ ರೀಚ್ ಆಗಿ ಫುಲ್ ಕೆಳಗೆ ಇಳಿಬೇಕು. ಒಳ್ಳೆ ಎಕ್ಸಸೈಸ್ ಇದು ಮಾತ್ರ. ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ರಿಚುವಲ್ ಇದೆ. ಏನಂದರೆ, ನಾವು ಕಲ್ಗಳನ್ನ ಜೋಡಿಸಿದಾಗ ನಮ್ಮ ಲೈಫಲ್ಲಿ ಆದಷ್ಟು ಬೇಗ ಒಂದು ಮನೇನ ಕಟ್ತೀವಿ ಅನ್ನೋದು ಒಂದು ನಂಬಿಕೆ. ಸೊ ಅದಕ್ಕೆ ನಮಗೋಸ್ಕರ ನಾವು ಒಂದು ಮನೇನ ಕಟ್ಕೊಂಡ್ವಿ. ಹಾಗೆ ಒಂದು ಚಿಕ್ಕ ಚಿಕ್ಕ ಮನೆಗಳನ್ನ ನಾವು ಇಟ್ವಿ. ಸೊ ಆದಷ್ಟು ಬೇಗ ನಾವು ಒಂದು ದೊಡ್ಡ ಮನೇನ ಕಟ್ಟಿ ಫಂಕ್ಷನ್ನ ಮಾಡೋಣ.
ಈಗ ನಾವು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬೇಕಿದ್ದಾಗ ನನಗೆ ನೆನಪಾಯಿತು ಇವತ್ತು ನಮ್ಮ ಸೀರಿಯಲ್ ಟೆಲಿಕಾಸ್ಟು ಅಂತ. ಸೊ ನಮ್ಮ ತಂದೆ ನೋಡ್ತಾ ಇದ್ದೀರ ಫಸ್ಟ್ ಎಪಿಸೋಡ್. ಇಲ್ಲ ಸೌಂಡ್ ಹೇಗೆ ಬರ್ತಿದ್ರೆ ಹೇಳಿ. ಸೂಪರ್ ಆಗಿದ್ದೀನಿ. ತುಂಬ ಚೆನ್ನಾಗಿದೆ. ಮೇಕಪ್ಪು, ಕಾಸ್ಟ್ಯೂಮ್ಸು, ಡೈಲಾಗ್ಸು, ಆಮೇಲೆ ತುಂಬ ಚೆನ್ನಾಗಿದೆ. ಒಂಥರ ಮೂವಿ ನೋಡೋ ಥರ ಕಾಣಿಸ್ತಾ ಇದೆ ನನಗೆ ಅನ್ನಿಸ್ತಾ ಇದೆ. ತುಂಬ ಹೆಮ್ಮೆ ಅನಿಸ್ತಿದೆ. ನೀವೇನಾದರೂ ನನ್ನ ಸೀರಿಯಲ್ನ ನೋಡಿದರೆ ಕಾಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ. ಐ ಬಿ ವೇಟಿಂಗ್ ಫಾರ್ ಇಟ್ ಟು ನೋ. ನೆನೆ ರಾತ್ರಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ನಾವು ನಿದ್ದೆ ಮಾಡಿಬಿಟ್ವಿ. ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೂ ಆಗಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಈಗ ನಾವು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟ್ಯೂಸ್ಡೇ ಆಗಿರೋದ್ರಿಂದ ಪ್ರತಿ ಟ್ಯೂಸ್ಡೇ ನಾನು ಹೋಗಿ ದೇವಸ್ಥಾನದಲ್ಲಿ ದೀಪ ಹಚ್ತೀನಿ. ಇವತ್ತು ನನ್ನ ಹಸ್ಬೆಂಡ್ ಬರ್ತಾ ಇದ್ದಾರೆ ನನ್ನ ಜೊತೆ. ಯೂಶ್ವಲಿ ಬರ್ತಾರೆ ನಮ್ಮ ಮನೇಲಿದ್ದಾಗ. ಸೊ ಇವತ್ತು ನಮ್ಮ ತಾಯಿ ಮನೆಯಲ್ಲಿರೋದ್ರಿಂದ ಮೈ ಹಸ್ಬೆಂಡ್ ಇಸ್ ಅಕಂಪನಿಂಗ್ ಮೀ. ಏನೇನು ಬೇಕು ಅದನ್ನೆಲ್ಲ ತಯಾರಿ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದು ಸಣ್ಣ ಸ್ಟೋರಿನ ಕೂಡ ಶೇರ್ ಮಾಡ್ತೀನಿ. ಅದೇನು ಅಂತ ಟೆಂಪಲ್ಗೆ ಹೋಗಿ ಹೇಳ್ತೀನಿ. Hi Yashu, what are you doing? Every Tuesday I come here and do puja. There's a story behind it. ಪ್ರತಿ ವಾರ ನಾನು ಈ ಥರ ಬಂದು ದೀಪ ಹಚ್ತೀನಿ. ದೇವ್ರ ಕೃಪೆ ಪ್ರತಿಯೊಬ್ಬರ ಮೇಲೆ ಇರಬೇಕು ಅಂತ ಹೇಳ್ತಾರಲ್ಲ, ನನಗೆ ಪೂರ್ತಿ ನಂಬಿಕೆ ಇದೆ. ಒಂದು ಸಣ್ಣ ಕತೆ ಹೇಳ್ತೀನಿ ಅಂತ ಹೇಳಿದೆ. ನನಗೆ ಇವರು ಪ್ರೊಫೈಲ್ ನಮ್ಮ ತಾಯಿ ಹೇಳ್ತಿದ್ರು ಮದುವೆ ಆಗು ಅಂತ. ಸೊ ನಾನು ದೇವ್ರ ಹತ್ರ ಬೇಡ್ಕೊಂಡೆ, 9 ವಾರ ನಾನು ಈ ಥರ ದೀಪ ಹಚ್ತೀನಿ. ನನಗೆ ಗೊತ್ತಾಗಬೇಕು, ಶೋರ್ ಆಗಬೇಕು, ಅಂದರೆ ನನ್ನ ಮನಸ್ಸಿಗೆ ಇಷ್ಟ ಆಗಬೇಕು, ಆರೋಗ್ಯದ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ನನಗೆ ನಾನೇ ಚಾಲೆಂಜ್ ಆಗ್ಬಿಟ್ಟಿದ್ದೆ. ಆ್ಯಂಡ್ ದೇವ್ರಿಗೂ ನನಗೂ ಹೇಗೆ ಕನೆಕ್ಷನ್ ಅಂದರೆ ಒಂಥರ ಫ್ರೆಂಡ್ಲಿ ರಿಲೇಷನ್ಶಿಪ್ ಇರುತ್ತೆ. ನನಗೆ ಏನು ಬೇಕೋ ಅದನ್ನು ಕೇಳ್ತೀನಿ. 9 ವಾರದಲ್ಲಿ ನನಗೆ ಒಂದು ಪ್ರೊಫೈಲ್ನ ಕಳಿಸ್ಕೊಡು, ಒಂದು ನನ್ನ ಮನಸ್ಸಿಗೆ ಇಷ್ಟ ಆಗಬೇಕು, ಪ್ರತಿಯೊಂದು ಇರೋದ್ರೆ ನಾನು ಮದುವೆ ಆಗ್ತೀನಿ ಅಂತ. ಆ್ಯಂಡ್ ಇವ್ರ ಪ್ರೊಫೈಲ್ ಬಂತು. ದೀಪ ಹಚ್ಚಿ 1ನೇ ವಾರಕ್ಕೆ ನನಗೆ ಇವ್ರ ಪ್ರೊಫೈಲ್ ಬಂತು. ಒಂದು 9ನೇ ವಾರಕ್ಕೆ ಪ್ರತಿಯೊಂದು ಕನ್ಫರ್ಮ್ ಆಗಿಬಿಟ್ಟಿತ್ತು. ಸೊ ಈ ಥರ ದೀಪ ಹಚ್ಚಿ ನಂಬಿಕೆ ಇಟ್ಟು ನಾವು ದೇವ್ರನ್ನ ಪೂಜೆ ಮಾಡೋದ್ರಿಂದ ಪ್ರತಿಯೊಂದು ನಮಗೆ ಸಿಗುತ್ತೆ. ಇದೊಂದು ಸಣ್ಣ ಎಕ್ಸಾಂಪಲ್, ಒಂದು ಇನ್ಸ್ಪಿರೇಷನ್ಗೋಸ್ಕರ ನಾನು ಈ ಕಥೆನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಹೋಪ್ ಯು ಆಲ್ ಲೈಕ್ ಇಟ್. तो अभी तो बोली क्या है? What were you saying? I was saying that I started lighting diyas and I had taken a challenge. I was saying God that within 9 weeks of doing this, I should get a good profile and I should get married. So how was your journey? Can you tell me something in brief? How was your married life? Married life so far is going good and you should tell me. See here, focus on the camera and tell your viewers honestly how was the journey. You tell me, how is the journey so far? It is your profile, you are making the video. Uh-huh. I am not allowed to say anything on camera. Okay. No, it's been good so far, amazing. Look here and say, don't laugh. It's been very good so far, just like the way I wanted it. Yeah. Anything more you want me to add? One question I am having. Yes. What do you do when things don't go as per your wish or desires? Just have faith In your husband? in everything. No, husband. Husband, of course, because you're leading life with that person. Have faith. Things will be good. So there are a lot of viewers who might be husband, है ना, who might be married, Wife, है ना. family. So any tips or secret or any suggestions to live a healthy lifestyle, healthy married life? Just be happy with each other, accept each other, then everything will seem easy. But why are you laughing? I'm not laughing. Till then what? Now hit the bell icon, like, subscribe and share. Yes, now we'll go do puja. Okay. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವೀಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ
ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ವಿಲ್ ಸಿ ವೆರಿ ಸೂನ್. ನಾವು ಈಗ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಒಂದು ಹೊಸ ಜಾಗಕ್ಕೆ ಬಂದಿದ್ದೀವಿ. ಅದು ಏನು, ಎಲ್ಲಿಗೆ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತಿಳ್ಕೊಳ್ಳೋಕ್ಕೆ ಮುಂದಿನ ಬ್ಲಾಗ್ನ ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಓಕೆ, ನಮ್ಮ ಸೀರಿಯಲ್ ಹೇಗೆ ಅನ್ನಿಸ್ತು ಅಂತ ನಾವು ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ. ನಿಮ್ಮ ಟಿ ವಿಯಲ್ಲಿ ಸಿಗ್ತೀನಿ.